ಕಬ್ಬು ಅರಿಯುವ ಹಂತಕ್ಕೆ ಬರೋದಕ್ಕೆ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅದರ ಬದಲಾಗಿ ಸರ್ಕಾರ ನಿದ್ದೆ ಮಾಡ್ತಿತ್ತು. ರೈತರು ಬೀದಿಗಿಳಿದ್ರು, ಹೋರಾಟಕ್ಕೆ ಮುಂದಾದ್ರು, ಅವರ ಬೆಲೆಗಳು ನಿಗದಿಯಾಗಬೇಕಾಗಿತ್ತು. ಈ ಎಲ್ಲಾ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಸರ್ಕಾರ ಕ್ರಮ ಕೈಗೊಂಡಿದ್ದರೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಒಂದು, ಇದು ಮೈಗಳ್ಳ ಸರ್ಕಾರ. ಕೆಲಸ ಮಾಡದೇನೆ ಯಾರಾದರೂ ಸಂಬಳ ತಗೊಳ್ಬೇಕು ಅಂತ ನೋಡ್ತಾರಲ್ಲ, ಆ ರೀತಿ ಕೆಲಸವೂ ಮಾಡಬಾರ್ದು, ಶ್ರಮನೂ ಆಗಬಾರ್ದು. ಆದರೆ ಇವರಿಗೆ ಒಳ್ಳೆ ಹೆಸರು ಬರಬೇಕು. ಹೇಗೆ ಬರ್ಲಿಕ್ಕೆ ಸಾಧ್ಯ? ಹೋರಾಟಕ್ಕೆ ಜನ ಇಳಿದ ಮೇಲೆ ನಮ್ಮ ಪಕ್ಷ ಸಂಪೂರ್ಣವಾಗಿ ರೈತ ಪರವಾದ ನಿಲುವನ್ನ ತೆಗೆದುಕೊಂಡಿದೆ. ಯಾಕೆ ಅಂತಂದ್ರೆ ಮೊದಲಿಂದಲೂ ಕೂಡ ನಮ್ಮ ಪಕ್ಷ ರೈತ ಪರವಾದ ಪಕ್ಷ. ಇದೆಲ್ಲವನ್ನೂ ಗಮನಿಸಿದ ಮೇಲೆ ಸರ್ಕಾರ ನಾವು ಅಂದುಕೊಂಡಿದ್ವಿ ತಕ್ಷಣ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ, ಹೋಗಿ ಅವರ ಜೊತೆಯಲ್ಲಿ ಮಾತಾಡ್ತಾರೆ ಅಂತ. ಅವರು ಮಾತಾಡಲೇ ಇಲ್ಲ. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ತೀರ್ಮಾನ ತೆಗೆದುಕೊಂಡು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಬೆಳಗಾವಿಗೆ ಧಾವಿಸಿದ್ರು. ಅವರ ಹುಟ್ಟು ಹಬ್ಬ ಇದ್ರೂ ಕೂಡ 5ನೇ ತಾರೀಕು ನನಗೆ ಅದು ಮುಖ್ಯ ಅಲ್ಲ, ರೈತರ ಸಮಸ್ಯೆ ನನಗೆ ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳಿ ಆ ರೈತರ ಜೊತೆಯಲ್ಲೇ ಕುಳಿತು ಆ ರಾತ್ರಿ ಅಲ್ಲೇ ಅಹೋರಾತ್ರಿ ಧರಣ ಮಾಡಿ ಅವರಿಗೆ ಸಹಕಾರ ಕೊಟ್ಟಿದ್ದೇವೆ. ಇದನ್ನ ಇವತ್ತು ಮುಖ್ಯಮಂತ್ರಿಗಳು ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳುವ ಮಾತಿದೆಯಲ್ಲ, ಇದು ನಮಗೆ ಬಹಳ ಖುಷಿಯಾಗಿದೆ. ಯಾಕೆ ಅಂತಂದ್ರೆ ಅದು ಹೇಳಿರ್ತಕ್ಕಂಥದ್ದು ದಾರಿ ತಪ್ಪಿಸಿದ ವಿಷಯ ಅಲ್ಲ. ಅವರು ಹೇಳಿರ್ತಕ್ಕಂಥದ್ದು ವಿಜೇಂದ್ರರವರ ಹವಾ ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. ನಾವು ಸಹಕಾರ ಕೊಟ್ಟ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಅವ್ರಿಗೆ ಇನ್ನೂ ಸಾಧ್ಯವಾಗಿಲ್ಲ. ಆದರೆ ಮಾತುಕತೆಗಾದರೂ ಕರೆದಿದ್ದಾರಲ್ಲ, ಅದು ಕಾರಣ ಏನಂದ್ರೆ ವಿಜೇಂದ್ರರವರು ಬೀದಿಗಿಳಿದ ನಂತರ, ಭಾರತೀಯ ಜನತಾ ಪಕ್ಷದ ನಾಯಕರು ಬೀದಿಗಿಳಿದ ನಂತರ ಈ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಅದು ಸ್ವಯಂ ಅಲ್ಲ, ಭಾರತೀಯ ಜನತಾ ಪಕ್ಷದ ಹೋರಾಟದ ಫಲವೇ ಹೊರತು ಬೇರೇನೂ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದನ್ನ ಸರ್ಕಾರ ತಿಳ್ಕೊಳ್ಬೇಕು, ಇದು ರಾಜ್ಯ ಸರ್ಕಾರದ ವಿಷಯವೇ ಹೊರತು ಕೇಂದ್ರ ಸರ್ಕಾರಕ್ಕೆ ನಂತರದ ವಿಷಯ. ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕು. ಅದನ್ನು ಬಿಟ್ಟು ಈ ಮೊದಲಿಂದಲೂ ಈ ಸರ್ಕಾರ ಬಂದ ದಿವಸದಿಂದ ಒಂದು ಪತ್ರ ಬರೆಯೋದು, ನೀವು ನಿರ್ವಹಣೆ ಮಾಡಲಾರದಂತ ಪರಿಸ್ಥಿತಿಯನ್ನ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮೊದಲಿಂದೂ ಮಾಡ್ತಿದ್ದೀರಿ. ಅದಕ್ಕೆ ಈ ಸರ್ಕಾರವನ್ನ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇದೊಂದು ಗೂಬೆ ಸರ್ಕಾರ. ಇದು ಗೂಬೆ ಕುಳಿಸೋ ಸರ್ಕಾರವೇ ಹೊರತು ಸಮಸ್ಯೆ ಪರಿಹಾರ ಮಾಡತಕ್ಕಂಥ ಸರ್ಕಾರ ಅಲ್ಲ. ಇವರು ಕೈಯಿಂದ ಆಗದಿದ್ದಕ್ಕೆ ಕೇಂದ್ರಕ್ಕೆ ಪತ್ರ ಬರೀತಾರೆ. ಏನಂತ ಬರೀತೀರಿ ನೀವು ಪತ್ರ? ಈಗಾಗಲೇ ಸಮಸ್ಯೆಯನ್ನು ಬಹಳ ನಾವು ಅವಲೋಕನ ಮಾಡಿದ್ದೇವೆ, ರೈತರೊಂದಿಗೆ ಬಹಳ ಶ್ರಮಪಟ್ಟು ಮಾತುಕತೆ ಮಾಡಿದ್ದೇವೆ ಅಂತ ಹಾಕಿದ್ದೀರಲ್ಲ ನಿಮ್ಮ ಪತ್ರದಲ್ಲಿ. ನಾಚಿಕೆ ಆಗಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ? ಇದನ್ನ ಅರ್ಥಕೊಳ್ಬೇಕು ಎಲ್ಲರೂ. ರಾಜ್ಯದ ರೈತರು, ಅದು ಜಾತಿರಹಿತ ಧರ್ಮರಹಿತ ಎಲ್ಲರೂ ಸೇರಿ ರೈತರು. ಆ ರೈತ ಕುಟುಂಬಕ್ಕೆ ಅನ್ಯಾಯ ಆದ್ರೆ ನಿಮ್ಮ ಸರ್ಕಾರ ಉಳಿಯೋದಿಲ್ಲ. ಆಪತ್ತು ರೈತರಿಗೆ ಆಪತ್ತು ಬಂದ್ರೆ ಎರಡನೇ ಆಪತ್ತು ಬರೋದೇ ಸರ್ಕಾರಕ್ಕೆ ಆಪತ್ತು ಬರ್ತದೆ. ಎಚ್ಚರಿಕೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ವರ್ತಿಸಬೇಕು. ಇವತ್ತು ನೀವು ಯಾವ ರೈತರು, ನೀವು ರೈತರೇ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಸರ್ಕಾರದ ಕಡೆಯಿಂದ ಕೆಲವರೆಲ್ಲ ಆಡ್ತಿದ್ದಾರೆ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಇವತ್ತು ರೈತರಿಗೆ ಕೋಪ ಬಂದ್ರೆ ಈ ಸರ್ಕಾರಕ್ಕೆ ದವಡೆಗೆ ಮೂಲ ಆಗುತ್ತೆ ಅನ್ನೋದನ್ನ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಕಬ್ಬು ಅರಿಯುವ ಹಂತಕ್ಕೆ ಬರೋದಕ್ಕೆ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅದರ ಬದಲಾಗಿ
ಸರ್ಕಾರ ನಿದ್ದೆ ಮಾಡ್ತಿತ್ತು. ರೈತರು ಬೀದಿಗಿಳಿದ್ರು, ಹೋರಾಟಕ್ಕೆ ಮುಂದಾದ್ರು, ಅವರ ಬೆಲೆಗಳು ನಿಗದಿಯಾಗಬೇಕಾಗಿತ್ತು. ಈ ಎಲ್ಲಾ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಸರ್ಕಾರ ಕ್ರಮ ಕೈಗೊಂಡಿದ್ದರೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಒಂದು, ಇದು ಮೈಗಳ್ಳ ಸರ್ಕಾರ. ಕೆಲಸ ಮಾಡದೇನೆ ಯಾರಾದರೂ ಸಂಬಳ ತಗೊಳ್ಬೇಕು ಅಂತ ನೋಡ್ತಾರಲ್ಲ, ಆ ರೀತಿ ಕೆಲಸವೂ ಮಾಡಬಾರ್ದು, ಶ್ರಮನೂ ಆಗಬಾರ್ದು. ಆದರೆ ಇವರಿಗೆ ಒಳ್ಳೆಯ ಹೆಸರು ಬರಬೇಕು. ಹೇಗೆ ಬರ್ಲಿಕ್ಕೆ ಸಾಧ್ಯ? ಹೋರಾಟಕ್ಕೆ ಜನ ಇಳಿದ ಮೇಲೆ ನಮ್ಮ ಪಕ್ಷ ಸಂಪೂರ್ಣವಾಗಿ ರೈತ ಪರವಾದ ನಿಲುವನ್ನ ತೆಗೆದುಕೊಂಡಿದೆ. ಯಾಕೆ ಅಂತಂದ್ರೆ ಮೊದಲಿಂದಲೂ ಕೂಡ ನಮ್ಮ ಪಕ್ಷ ರೈತ ಪರವಾದ ಪಕ್ಷ. ಇದೆಲ್ಲವನ್ನೂ ಗಮನಿಸಿದ ಮೇಲೆ ಸರ್ಕಾರ ನಾವು ಅಂದ್ಕೊಂಡಿದ್ವಿ ತಕ್ಷಣ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ, ಹೋಗಿ ಅವರ ಜೊತೆಯಲ್ಲಿ ಮಾತಾಡ್ತಾರೆ ಅಂತ. ಅವರು ಮಾತಾಡಲೇ ಇಲ್ಲ. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ತೀರ್ಮಾನ ತೆಗೆದುಕೊಂಡು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಬೆಳಗಾವಿಗೆ ಧಾವಿಸಿದ್ರು. ಅವರ ಹುಟ್ಟು ಹಬ್ಬ ಇದ್ರೂ ಕೂಡ 5ನೇ ತಾರೀಕು ನನಗೆ ಅದು ಮುಖ್ಯ ಅಲ್ಲ, ರೈತರ ಸಮಸ್ಯೆ ನನಗೆ ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳಿ ಆ ರೈತರ ಜೊತೆಯಲ್ಲೇ ಕುಳಿತು ಆ ರಾತ್ರಿ ಅಲ್ಲೇ ಅಹೋರಾತ್ರಿ ಧರಣ ಮಾಡಿ ಅವರಿಗೆ ಸಹಕಾರ ಕೊಟ್ಟಿದ್ದೇವೆ. ಇದನ್ನ ಇವತ್ತು ಮುಖ್ಯಮಂತ್ರಿಗಳು ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳುವ ಮಾತಿದೆಯಲ್ಲ,